ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ತೇಜಸ್ವಿನಿ. ವೆಲ್ಕಮ್ ಟು ಅವರ್ ಚಾನೆಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್. ಮನೆಗೆ ಆ್ಯಕ್ಚುಲಿ ಗೆಸ್ಟ್ ಬಂದಿದ್ದರು. ಅಣ್ಣ, ಅಕ್ಕ ಮತ್ತು ಇನ್ನೊಬ್ಬಳು ತಂಗಿ ಮತ್ತು ಅಕ್ಕನ ಪಾಪು. ಇದು ಸಾಯಾಂಶ್ ಅಂತ ಹೆಸರು ಇವನದು. ಅಕ್ಕನವ್ರು ಎಲ್ಲಿಗೆ ಹೋಗಿದ್ರಂತೆ, ಆವಾಗ ಅವನಿಗೆ ಈ ಡಾಕ್ಟರ್ ಕಿಟ್ ಒಂದು ಅಂಗಡಿಯಲ್ಲಿ ಕಾಣಿಸ್ತಂತೆ. ಇದು ಬೇಕು ಅಂತ ಹಠ ಹಿಡಿದಂತೆ. ಸೊ ಅದನ್ನು ಬೈ ಮಾಡಿ ಕೊಟ್ಟಿದ್ರು. ಇವಾಗ ಕೀಕಿಯನ್ನು ಅಲ್ಲಿ ಪೇಷಂಟ್ ಥರ ನಿಲ್ಲಿಸಿ ಅವನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾನೆ. ನೋಡಿ, ಇಂಜೆಕ್ಷನ್ ಕೊಡ್ತಾ ಇದ್ದಾನೆ ಕೀಕಿಗೆ. ಕೀಕಿ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಅಣ್ಣ, ದಾದ ಗಿಫ್ಟ್ ಕೊರಿಯರ್ ಅಕ್ಕಗೆ ಬರ್ಡೇ ಮುನ್ನೆಲೆ ಬಟ್ಟೆ ಐತೆ ಕೊಡೆ ಬೊಂಡ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಬೊಂಡ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಕ್ಕನ ರಿಯಾಕ್ಷನ್. ಬೊಕ್ಕ ದುಬೈ ದುಂಬು ಮತ್ತೆ ದುಬೈ ದಾದ ಗಿಫ್ಟ್ ಕೊಡ್ತಾರೆ. ಎಂತ ಗಿಫ್ಟ್ ಕೊಟ್ಟಿದ್ದೀರಾ? ಲೀಸ್ಟ್ ಇದೆ, ಹೆಸರು ಇಲ್ವಾ? ನಮ್ದು ಕನ್ನಡ ಚಾನಲ್, ನೀವು ಕನ್ನಡದಲ್ಲಿ ಮಾತಾಡಿ. ನಂಗೆ ಕೆಲವೊಮ್ಮೆ ಮರ್ತೋಗುತ್ತೆ. ಅಣ್ಣ, ಎಸ್, ನನ್ನ ಫ್ಯಾನ್ಸ್ ನಾನು ಮೀಟ್ ಮಾಡಿದೆ ಲೂಲು ಅಲ್ಲಿ. ಅಣ್ಣ ಹೇಳಿ, ಎಂತ ಗಿಫ್ಟ್ ಕೊಟ್ರಿ? ಸರ್ಪ್ರೈಸ್ ಎಂತ ಮಾಡಿದ್ರಿ? ಹೌದಾ, ಅಷ್ಟೇನಾ? ಬಾಯ್. ಇವರು ನಮ್ದು ಇವತ್ತು ಸೇಮೆದಡ್ಡೆ ಮಾಡುವ ಸ್ಪೆಷಲಿಸ್ಟ್. ಇವಾಗ ಡ್ರೈವಿಂಗ್ ಮಾಡ್ತಾರೆ. ಇದರಲ್ಲಿ ಬೋಲ್ಟ್ ಹೋಗಿದೆ. ಕಟಿಂಗ್ ಪ್ಲೇಯರ್ ಬಂತು, ಸ್ವಲ್ಪ ರಿಪೇರಿಂಗ್. ಇವಾಗ ರಿಪೇರ್ ಮಾಡ್ತಾ ಇದ್ದಾರೆ. ಅವು ಪತ್ತರ ಒಂಜಿ ಒಂದು ಬೋಡು ಮಾಮ. ಫ್ಲಾಶ್ ಲೈಟ್ ಬೋಡೆ ಒಂದು. ನಾವು ಆ ದಿವಸ ಈವ್ನಿಂಗ್ ಉಂಟಲ್ಲ, ಸೇಮೆದಡ್ಡೆ ಮಾಡುವ ಅಂತ ನಾವೆಲ್ಲ ತಯಾರಿಯನ್ನು ಮಾಡಿದ್ವಿ. ಬಟ್ ಏನಾಯ್ತು ಅಂದರೆ, ಆ ರೈಟ್ ಮೊಮೆಂಟಿಗೆ ಉಂಟಲ್ಲ, ನಮ್ಮ ಸೇಮೆದಡ್ಡೆ ಮಾಡೋ ಮುಟ್ಟು ಉಂಟಲ್ಲ, ಅದರದ್ದು ಸ್ಕ್ರೂ ಸ್ವಲ್ಪ ಟೈಟ್ ಆಗಿದೆ. ಸೊ ಅದು ಟೈಟ್ ಆದ ಸ್ಕ್ರೂವನ್ನು ಲೂಸ್ ಮಾಡಲಿಕ್ಕೆ ತುಂಬ ಹೊತ್ತಾಯಿತು. ಎಲ್ಲ ಥರದ ಕಿತಾಪತಿ ಮಾಡಿದ್ವಿ. ಮತ್ತು ಫೈನಲಿ ಹೇಗೋ ಒಂದು ಸ್ಕ್ರೂ ಲೂಸ್ ಆಯಿತು. ಒಂದು ಸೇಮೆದಡ್ಡೆ ಮಾಡಲಿಕ್ಕೆ ಇಷ್ಟು ಜನ ಬಂದಿದ್ದಾರೆ. ಫೈನಲಿ ಇದು ಎಂಥದ್ದು ಅಣ್ಣ? ಸೇಮೆದ ಮುಟ್ಟು. ಫೈನಲಿ ಸೇಮೆದ ಮುಟ್ಟು ರೆಡಿ ಆಯಿತು. ಇವಾಗ ಫಾಸ್ಟ್ ಸೇಮೆದಡ್ಡೆ ಮಾಡಲಿಕ್ಕೆ ಎಲ್ಲರೂ ರೆಡಿ ಆದರು. ನಮ್ಮ ಡ್ರೈವರ್ ಚೇಂಜ್ ಆಗಿದ್ದಾರೆ. ಪತ್ಲೆ ಮಾಮಿ ಬೆಟರ್ ಸ್ಪೂನ್ ಪತ್ಲೆ ರಪ್ಪ ಪಾಡ್ರ ಡ್ರೈವಿಂಗ್ ಅನ್ಪರುಂಡ ಸೇಮೆದಡ್ಡೆ ಮಾಡಲು ನಾವೆಲ್ಲ ದುಬೈಯಿಂದೆಲ್ಲ ಜನರನ್ನೆಲ್ಲ ಕರ್ಕೊಂಡು ಬಂದಿದ್ದೇವೆ. ಹೌದು, ನಮ್ದೆಲ್ಲ ಫುಲ್ ಇಂಟರ್ನ್ಯಾಷನಲ್ ಸೇಮೆದಡ್ಡೆ ಇದು. ಇಂಟರ್ನ್ಯಾಷನಲ್ ಸೇಮೆದಡ್ಡೆ. ಒಬ್ಬರು ಪಡುಬಿದ್ರೆ ಅಂತ ಆಟಗಾರರು, ಪಡುಬಿದ್ರೆ ಅಂತ ಇನ್ನೊಬ್ರು ದುಬೈ ಅಂತ. ನಮ್ದು ಇನ್ನೊಂದು ಇವಾಗ ಡ್ರೈವರ್ ಬಂದಿದ್ದಾರೆ. ಇವರು ಕೂಡ ದುಬೈನವರೇ. ಸಕ್ಕದಾಗಿ ಡ್ರೈವ್ ಮಾಡ್ತಾರೆ. ತುಂಬ ಸ್ಪೀಡ್ ಉಂಟು ವೆಹಿಕಲ್ ಇವಾಗ. ಓ, ತುಂಬ ಮಾಡಿ ಆಯ್ತು. ಇವಾಗ ಒಂದು ಟ್ರೇ ಫುಲ್ ಆಗಿ ಇನ್ನೊಂದು ಟ್ರೇ ರೆಡಿ ಆಯ್ತು. ಮೇನ್ ಚೆಫ್ ಇಲ್ಲಿದ್ದಾರೆ. ಎಲ್ಲರೂ ಉಂಟಲ್ಲ ಕಿಚನಲ್ಲಿ ಇದ್ರು. ಬಟ್ ಇವರಿಬ್ರು ಉಂಟಲ್ಲ, ಅಣ್ಣ ಮತ್ತು ತಂಗಿ ಇಬ್ಬರು ಕೂಡ ಸ್ಟೈಲಲ್ಲಿ ಕೂತು ಗ್ರೇಪ್ಸ್ ತಿಂತ ಮೊಬೈಲ್ ನೋಡ್ತಾ ಇದ್ದರು. ತುಂಬ ಒಳ್ಳೆಯದಾಯಿತು. ನನ್ನ ಕೀಕಿಗೆ ತುಂಬ ಒಳ್ಳೆ ಜೋಡಿ ಸಿಕ್ಕಿತ್ತು. ಹಾಗಾಗಿ ಅವಳು ಕೂಡ ಸ್ಪೂನಲ್ಲಿ ಗ್ರೇಪ್ಸ್ ತಿನ್ನೋದು ನಾನು ಫಸ್ಟ್ ಟೈಮ್ ನೋಡಿದ್ದು.
ನಮ್ಮೂರಿನ ಸ್ಪೆಷಲ್ ತಿಂಡಿ ಸೇಮೆದಡ್ಡೆ ರೆಡಿ ಆಗಿದೆ. ನಾವೆಲ್ಲರೂ ಕೂಡ ಉಂಟಲ್ಲಿ ತಿನ್ನಲಿಕ್ಕೆ ಕೂಡ ರೆಡಿ ಆಗಿದ್ದೇವೆ. ನಾವು ಬೇಗ ಬೇಗ ಪ್ಲೇಟ್ ತಗೊಂಡು ಬಂದು ಸೇಮೆದಡ್ಡೆ ಜೊತೆಗೆ ಉಂಟಲ್ಲ ಕೋಳಿದು ಸಾರು ಇತ್ತು. ಸೊ ಎಲ್ಲರೂ ಕೂಡ ಒಳ್ಳೇದು ಮಾಡಿ ಪ್ಯಾಟಿಂಗ್ ಮಾಡಿದ್ವಿ. ಇವಾಗ ಇದು ನೆಕ್ಸ್ಟ್ ದಿನದ್ದು ವಿಡಿಯೋ. ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಉಂಟಲ್ಲ ಪರ್ಪಲ್ ಕಡೆಯಿಂದ ಪಾರ್ಸೆಲ್ ಬಂತು. ನೋಡಿ ಏನೆಲ್ಲ ಬಂತು ಕೀಕಿ. ಮಮಾ ಅರ್ತ್ ಇದು ಮುಲ್ತಾನಿ ಮಿಟ್ಟಿ, ಮತ್ತೆ ಇದೆಂತ ಬಂಗಾರ ತುಳಸಿ ಫೇಸ್ ವಾಶ್, ಓಕೆ ಇದೆಂತ ಆನಿಯನ್ ಹೇರ್ ಕಂಡೀಷನರ್, ಇದೆಂತ ಬಂಗಾರ ಓ ಮೈ ಗಾಡ್ ಇದು ಹೇರ್ ಸಿರಮ್. ನನ್ನ ಹಸ್ಬೆಂಡ್ ಕೂಡ ಸೇಮ್ ಡೇ ಮುಂಬೈಯಿಂದ ಬಂದಿದ್ರು. ಅವರು ಕೂಡ ಕೀಕಿಗೆ ಕೆಲವು ಗಿಫ್ಟ್ ತಂದಿದ್ರು. ನೋಡುವ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ. ಅದನ್ನು ಹಾಕೊಂಡು ತಿರ್ಗಾಡ್ತಾ ಇದ್ದಾಳೆ. ಇವಾಗ ಇನ್ನೊಂದು ಡ್ರೆಸ್ ಬಂದಿದೆ. ಆಮೇಲೆ ನನಗೊಂದು ಸ್ವೆಟರ್ ತಂದಿದ್ದಾರೆ. ಅದು 1 kg ತನಕ ವೇ ಆಗುವಷ್ಟು ಅಷ್ಟು ಹೆವಿ ಉಂಟು. ಇಲ್ಲಿ ಇನ್ನೊಂದು ಡ್ರೆಸ್. ಇದು ಮಾತ್ರ ಡ್ರೆಸ್ ತುಂಬಾನೇ ಪ್ರೆಟಿ ಆಗಿ ಉಂಟು. ಒಂದು ಸ್ವೀಟ್ ಬಾಕ್ಸ್ ತಂದಿದ್ರು. ಆದ್ರೆ ಸ್ವೀಟ್ ಬಾಕ್ಸ್ ನೋಡಿ ಎಲ್ಲ ñಪ್ಪೆ ಆಗಿ ಹೋಗಿದೆ, ಚಪ್ಪಟೆ ಆಗಿ ಹೋಗಿದೆ. ಏನ್ ಸ್ವೀಟ್ ಅಂತ ತೋರಿಸ್ತೀನಿ. मिठास का एहसास. ಇದು ಯಾವ ಸ್ವೀಟ್ ಅಂತ ಹೆಸರು ಗೊತ್ತಿಲ್ಲ. ಅವತ್ತು ಅಲ್ಲಿದ್ದು ಫೇಮಸ್ ಸ್ವೀಟ್ ಅಂತ ಇದು. ಆಮೇಲೆ ಪ್ರಭುಜಿ ಪ್ಯೂರ್ ಫುಡ್ ಗುಲಾಬ್ ಜಾಮೂನ್. ಆಮೇಲೆ ಈ ಸ್ವೀಟ್ ಮಿಲ್ಕ್ ಇಂದ ಮಾಡಿದಂತ ಟೇಸ್ಟಿ ಆಗಿತ್ತು. ನನ್ನ ಪಾಪ ನೋಡಿ ಗುಲಾಬ್ ಜಾಮೂನ್ ಯಮ್ಮಿ ಆಗಿ ಉಂಟು. ನನ್ನ ಕೀಕಿ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ನೋಡಿ ಅಟ್ಯಾಕಿಂಗ್. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ನಿಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.